ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಪ್ರಮುಖ ಅಧ್ಯಯನ ವಿಷಯಗಳಿಗೆ ಏನಂತ ಕರೀತಾರೆ ಅನ್ನುವಂಥದ್ದನ್ನು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಪ್ರಮುಖ ಅಧ್ಯಯನ ವಿಷಯಗಳಿಗೆ ಕರೆಯುವ ರೀತಿ ಏನು ಅಂತ ನೋಡೋಣ. ಹೂವುಗಳ ಅಧ್ಯಯನವನ್ನು ಆಂಥೋಲಜಿ ಅಂತೇಳಿ ಕರೀತಾರೆ. ಹೂವುಗಳ ಬಗ್ಗೆ ಏನೆಲ್ಲ ತಿಳ್ಕೊಳ್ತಾರೋ ವಿಷಯವನ್ನು, ಆ ಹೂವುಗಳ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಅಧ್ಯಯನವನ್ನು ಮಾಡುವಂಥದ್ದನ್ನು ನಾವು ಆಂಥೋಲಜಿ ಅಂತೇಳಿ ಕರಿತೇವೆ. ಇನ್ನು ತಲೆಬುರುಡೆ ಅಧ್ಯಯನವನ್ನು ಏನಂತ ಕರೀತಾರೆ? ತಲೆಬುರುಡೆಯ ಬಗ್ಗೆ ಕುರಿತು ಅಧ್ಯಯನ ಮಾಡೋದಕ್ಕೆ ಕ್ರೈನಿಯಾಲಜಿ ಅನ್ನುವಂಥದ್ದು ತಲೆಬುರುಡೆ ಅಧ್ಯಯನವನ್ನು ಕುರಿತು ಇರುವಂಥ ಒಂದು ವಿಷಯ ಆಗಿದೆ. ಇನ್ನು ಜೀವಕೋಶಗಳ ರಚನೆಯ ಅಧ್ಯಯನವನ್ನು ಏನಂತ ಕರೀತಾರೆ ಅಂದರೆ ಸೈಟೋಲಜಿ ಅಂತ ಏನು ಇದೆ, ಆ ವಿಷಯ ಜೀವಕೋಶಗಳ ರಚನೆಯ ಅಧ್ಯಯನವಾಗಿದೆ. ಇನ್ನು ಪೊರೆ ಮತ್ತು ಮರಗಳ ಅಧ್ಯಯನವನ್ನು ಡೆಂಡ್ರಾಲಜಿ ಅಂತೇಳಿ ಕರೀತಾರೆ. ಡೆಂಡ್ರಾಲಜಿ ಏನಿದೆ ಇದು ಪೊರೆ ಮತ್ತು ಮರಗಳ ಅಧ್ಯಯನವಾಗಿದೆ. ಇನ್ನು ಪ್ರಾಣಿಗಳ ವರ್ತನೆಯ ಅಧ್ಯಯನವನ್ನು ಎಥಾಲಜಿ ಅನ್ನುವಂಥದ್ದು ಪ್ರಾಣಿಗಳ ವರ್ತನೆಯನ್ನು ಕುರಿತು ಅಧ್ಯಯನ ಮಾಡುವಂಥ ಒಂದು ವಿಷಯ ಆಗಿದೆ. ಇನ್ನು ಕೀಟಗಳ ಜೀವನ ಅಧ್ಯಯನವನ್ನು ಏನಂತ ಕರೀತಾರೆ ಅಂದರೆ ಎಂಟಮಾಲಜಿ ಅನ್ನುವಂಥದ್ದು ಏನಿದೆ ಅದು ಕೀಟಗಳ ಜೀವನ ಅಧ್ಯಯನವನ್ನು ಮಾಡ್ತದೆ. ಇನ್ನು ಭ್ರೂಣದ ಅಧ್ಯಯನವನ್ನು ನಾವು ನೋಡ್ತಾ ಹೋಗೋದಾದರೆ ಭ್ರೂಣದ ಅಧ್ಯಯನ ಮಾಡುವಂಥ ವಿಷಯವನ್ನು ಎಂಬ್ರಾಯ್ಲಜಿ ಅನ್ನುವಂಥ ವಿಷಯ ಏನಿದೆ ಅದು ಭ್ರೂಣದ ಅಧ್ಯಯನ ಆಗಿದೆ. ಇನ್ನು ರಕ್ತದ ಅಧ್ಯಯನವನ್ನು ಮಾಡುವಂಥ ವಿಷಯವನ್ನು ನಾವು ಏನಂತ ಕರಿತೀವಿ ಅಂದರೆ ಎಮ್ಟಾಲಜಿ ಏನಿದೆ ಅದು ರಕ್ತವನ್ನು ಕುರಿತು ತಿಳಿಸುತ್ತದೆ. ಇನ್ನು ಪರಾವಲಂಬಿ ಜೀವಿಗಳ ಅಧ್ಯಯನವನ್ನು ಎಲ್ಮಿಂಥಾಲಜಿ ಅಂತೇಳಿ ಕರೀತಾರೆ. ಇನ್ನು ಸರೀಸೃಪಗಳ ಅಧ್ಯಯನವನ್ನು ಏನಂತ ಕರೀತಾರೆ ಅಂದರೆ ಎರ್ಪ್ಟಾಲಜಿ ಅನ್ನುವಂಥದ್ದು ಸರೀಸೃಪಗಳ ಅಧ್ಯಯನ ಮಾಡುವಂಥ ಒಂದು ವಿಷಯ ಆಗಿದೆ. ಇನ್ನು ಕೋಶ ಕೇಂದ್ರ ಅಧ್ಯಯನವನ್ನು ಏನಂತ ಕರೀತಾರೆ ಅಂದರೆ ಕಾರ್ಡಿಯಾಲಜಿ ಅನ್ನುವಂಥದ್ದು ಕೋಶ ಕೇಂದ್ರಗಳ ಒಂದು ಅಧ್ಯಯನ ಆಗಿದೆ. ಇನ್ನು ಜೀವಿಗಳ ಒಂದು ರಚನೆಯ ಅಧ್ಯಯನವನ್ನು ಮಾರ್ಫಾಲಜಿ ಅಂತ ಕರೀತಾರೆ. ಜೀವಿಗಳ ರಚನೆಯ ಅಧ್ಯಯನವನ್ನು ಮಾರ್ಫಾಲಜಿ ಅಂತೇಳಿ ಕರೀತಾರೆ. ಇನ್ನು ಮಾಂಸಖಂಡಗಳ ಅಧ್ಯಯನವನ್ನು ಮಯಾಲಜಿ ಅನ್ನುವಂಥದ್ದು ಮಾಂಸಖಂಡಗಳನ್ನು ಕುರಿತು ಅಧ್ಯಯನ ಮಾಡುವಂಥ ಒಂದು ವಿಷಯ ಆಗಿದೆ. ಇನ್ನು ರೋಗಗಳ ವರ್ಗೀಕರಣದ ಅಧ್ಯಯನವನ್ನು ಸೋಸಾಲಜಿ ಅನ್ನುವಂಥದ್ದು ಒಂದು ರೋಗಗಳ ವರ್ಗೀಕರಣದ ಅಧ್ಯಯನ ಆಗಿದೆ. ಇನ್ನು ಅಸ್ಥಿಪಂಜರದ ಅಧ್ಯಯನವನ್ನು ಏನಂತ ಕರೀತಾರೆ ಅಂದರೆ ಓಸ್ವಿಯಾಲಜಿ ಅಂತೇಳಿ ಕರೀತಾರೆ. ಓಸ್ವಿಯಾಲಜಿ ಅನ್ನುವಂಥದ್ದು ಅಸ್ಥಿಪಂಜರದ ಅಧ್ಯಯನವನ್ನು ಓಸ್ವಿಯಾಲಜಿ ಅಂತೇಳಿ ಕರೀತಾರೆ. ಇನ್ನು ಪಕ್ಷಿಗಳ ಅಧ್ಯಯನವನ್ನು ಏನಂತ ಕರೀತಾರೆ? ಈ ಪಕ್ಷಿಗಳ ಅಧ್ಯಯನವನ್ನು ಓರ್ನೋಥಾಲಜಿ ಅನ್ನುವಂಥದ್ದು ಪಕ್ಷಿಗಳ ಅಧ್ಯಯನವನ್ನು ಓರ್ನೋಥಾಲಜಿ ಅಂತೇಳಿ ಕರೀತಾರೆ. ಇನ್ನು ಹಾವುಗಳ ಅಧ್ಯಯನವನ್ನು ಓಫಿಯಾಲಜಿ ಅನ್ನುವಂಥದ್ದು ಹಾವುಗಳ ಅಧ್ಯಯನವನ್ನು ಕುರಿತು ತಿಳಿಸುವಂಥ ಒಂದು ವಿಷಯ ಆಗಿರ್ತದೆ. ಯಾವುದು? ಓಫಿಯಾಲಜಿ. ಇನ್ನು ಗ್ರಂಥಿಗಳ ಅಧ್ಯಯನವನ್ನು ಗ್ರಂಥಿಗಳನ್ನು ಕುರಿತು ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರವನ್ನು ಅಥವಾ ವಿಷಯವನ್ನು ಅಂಕಾಲಜಿ ಅಂತೇಳಿ ಕರೀತಾರೆ. ಪಳೆಯುಳಿಕೆಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದನ್ನು ಪಾಲಿಯೋಂಟಾಲಜಿ ಅಂತೇಳಿ ಕರೀತಾರೆ. ಅಂದರೆ ಪಳೆಯುಳಿಕೆಗಳ ಅಧ್ಯಯನವನ್ನು ಪಾಲಿಯೋಂಟಾಲಜಿ ಅಂತೇಳಿ ಕರೀತಾರೆ. ಇನ್ನು ಮಣ್ಣುಗಳ ಬಗ್ಗೆ ಅಥವಾ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವಂಥದ್ದನ್ನು ಫೆಡಾಲಜಿ ಅಂತೇಳಿ ಕರೀತಾರೆ. ಮಣ್ಣನ್ನು ಕುರಿತು ಅಧ್ಯಯನ ಮಾಡುವಂಥ ಒಂದು ವಿಷಯ ಫೆಡಾಲಜಿ ಆಗಿರ್ತದೆ. ಇವತ್ತು ಇಷ್ಟು ವಿಷಯವನ್ನು ತಿಳ್ಕೊಂಡ್ರಿ. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ. ಧನ್ಯವಾದಗಳು. ಶುಭವಾಗಲಿ. ಶುಭ ದಿನ.